ರಜಾಕ್ ಅವರೇ, ಸಿದ್ದರಾಮಯ್ಯ ಅವರು ಸೋತ್ ಬಿಟ್ರಾ ಅಂತ ಹೇಳಿ ಮೊದಲೇ ಪ್ರಶ್ನೆ ಕೇಳಿದೆ ಸಮೀವುಲ್ಲಾ ಸರ್ಗೆ. 135 ಶಾಸಕರ ಬೆಂಬಲದೊಂದಿಗೆ ಸುಭದ್ರ ಸರ್ಕಾರವನ್ನ ರಚನೆ ಮಾಡಿದ ಆ ಕಾನ್ಫಿಡೆನ್ಸ್ ಸಿದ್ದರಾಮಯ್ಯ ಅವರಲ್ಲಿ ಯಾಕೋ ಈ ಮೂಡ ವಾಲ್ಮೀಕಿ ಅದನ್ನ ಡಿಫೆಂಡ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಕಾಣೋಕ್ ಸಿಕ್ತಿಲ್ವಾ ಅಂತ, ಆ ವಿಚಾರದಲ್ಲಿ ಸೋತ್ ಬಿಟ್ರಾ ಅಂತ. ನೋಡಿ, ಯಾವ ಕಾರಣಕ್ಕೂ ಸೋಲುವ ಸಾಧ್ಯತೆ ಇಲ್ಲ. ರಾಜ್ಯದ ಜನತೆ ಬಿಜೆಪಿಯಿಂದ ಬೇಸರ ಪಟ್ಟು ಸಿದ್ದರಾಮಯ್ಯರವರಿಗೆ 135 ನಂಬರ್ ಕೊಟ್ಟು ಒಂದು ಸಂಪೂರ್ಣ ಬೆಂಬಲದಿಂದ ಸರ್ಕಾರ ರಚಿಸೋಕ್ಕೆ ಒಂದು ಅವಕಾಶ ಕೊಡ್ತು. ಗ್ಯಾರಂಟಿ ಸ್ಕೀಮ್ಸನ್ನು ಹೇಳಿದ್ರು, ಇವ್ರ ಕೈಯಲ್ಲಿ ಆಗುತ್ತಾ ಅಂತ ಹೇಳಿದ್ರು. ಅದು ಕರೆಕ್ಟಾಗಿ ನಡೀತಾ ಇದೆ ಗ್ಯಾರಂಟಿ ಸ್ಕೀಮ್. ಇವಾಗ ಏನೇನೋ ಪ್ರಯತ್ನ ಪಡ್ತಿದ್ರು ಬಿ ಜೆ ಪಿನವರು. ಅಕಸ್ಮಾತ್ ನಂಬರ್ ಏನಾದರೂ ಸ್ವಲ್ಪ ಕಡಿಮೆ ಇದ್ದಿದ್ದರೆ 120 ಹಂಗೇನಾದರೂ ಇದ್ದಿದ್ದರೆ ಒಂದು 10-15 MLAಗಳನ್ನು ಏರ್ಪೋರ್ಟ್ HAL ಏರ್ಪೋರ್ಟಿಂದ ಎಲ್ಲರೂ ಬಾಂಬೆ ಕರ್ಕೊಂಡು ಹೋಗಿ ಅಲ್ಲಿ ಏನಾದ್ರು ಒಂದು ಮಾಡಿ ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಆ ಥರ ಮಾಡೋಣ ಅಂತ ಒಂದು ಪ್ರಯತ್ನ ಇತ್ತು ಇವ್ರದ್ದು. ಇವಾಗ 135 ಇರೋದ್ರಿಂದ ಪಾಪ ಏನೂ ಮಾಡಕ್ ಆಗಲ್ಲ. ಅದಕ್ಕೋಸ್ಕರ ಇವತ್ತು ಇವ್ರು ಏನ್ ಮಾಡ್ತಿದ್ದಾರೆ ಕೇಳಿ ಆ ಸ್ಕ್ಯಾಮ್ಸ್ಗೆ ಅದು ವಿಚಾರಣೆ ನಡೀತಾ ಇದೆ. ಅದು ನಡೀಲಿ, ತನಿಖೆ ಆಗಲಿ, ಅದರಲ್ಲಿ ಏನ್ ಮುಂದಕ್ಕೆ ಬರುತ್ತೆ ಅದ್ರ ಮೇಲೆ ಏನಾಗಬೇಕು ಅದು ಹಾಗೆ ಆಗುತ್ತೆ, ಆಗಲ್ಲ ಅಂತಲ್ಲ. ಇವಾಗ ಇವ್ರದ್ದು ಏನು ಅಂತ ಹೇಳಿದ್ರೆ ಈ RSS BJP ಇವರೆಲ್ಲ ಏನು ಅಂತ ಹೇಳಿದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ. RSS ನಾನು ಚಪ್ಪಲಿ ಕುತ್ಕೊಳ್ಳ ಸುಮ್ಮನೆ ನಾನು ಚಪ್ಪಲಿ ಕೂತ್ಕೊಂಡು ಕೇಳಿಸ್ಕೊ ಸುಮ್ಮನೆ ವೈಯಕ್ತಿಕ ಏನೋದ್ರಲ್ಲಿ ಒಂದು ಬ್ಯಾಂಡ್ ಆರ್ಗನೈಸೇಷನ್ ಒಂದು ಬ್ಯಾಂಡ್ ಆರ್ಗನೈಸೇಷನ್ ಅದು ಈ ಸರ್ಕಾರ ಇದು ಮಾಡಿರ್ಬೋದು. ಆ ವಿಷಯ ನಾನು ಮಾತಾಡುವಾಗ ರಜಾಕ್ ಅವರೇ, ವಿಷಯಾಂತರ ಬೇಡ ರಜಾಕ್ ಅವರೇ. ಈ ವೇದಿಕೆ ಅಂತ ಪದ ಪ್ರಯೋಗಕ್ಕಲ್ಲ, ಪದದ ಪ್ರಯೋಗಕ್ಕೆ ಈ ವೇದಿಕೆ ಅಲ್ಲ. ನೀವು ಅದನ್ನ ಅಬ್ಜೆಕ್ಟ್ ಮಾಡಿ, ಪದಬಳಕೆ ಬಗ್ಗೆ ಜಾಗೃತೆ, ನಿಮ್ಮ ಪರ್ಸನಲ್ ಗ್ರಡ್ಜಸ್ ನ ಇಲ್ಲಿ ತೀರ್ಸ್ಕೊಳ್ಳೋಕೆ ಬರಬೇಕು. ಪರ್ಸನಲ್ ಗ್ರಡ್ಜಸ್ ಏನು ಇಲ್ಲ, ನೀವು ಆ ವಿಚಾರವನ್ನ ಪ್ರಸ್ತಾಪ ಮಾಡೋ ಹಾಗಿಲ್ಲ. ಇವತ್ತು ಏನು ಅಂತ ಹೇಳಿದ್ರೆ ಇವರ ಒಂದು ಸ್ಟ್ರಾಟಜಿ ಏನು ಅಂತ ಹೇಳಿದ್ರೆ RSS BJP ಇವರೆಲ್ಲ ಕಲ್ತಿರೋದು ಬ್ರಿಟಿಷರ ಚಮಚಾಗಿರಿ ಮಾಡಿ. ಚಂದ್ರಶೇಖರ್ ಅವರ ಮುಗಿಸ್ಲಿ ಅವರು ಏನು ಇನ್ನೊಂದ್ಸಲಿ RSS ಅಂತ ಕೆಟ್ಟ ಬಾಯಲ್ಲಿ ಬಂದ್ಬಿಟ್ರೆ ನಾನು ಅದನ್ನ ಅಬ್ಜೆಕ್ಟ್ ಮಾಡಿದೀನಿ. ಈ ವೇದಿಕೆ ಅದನ್ನ ಖಂಡಿಸಿದೆ. ಎಲ್ಲರೂ ನಿಮ್ಮನ್ನ ನನ್ನನ್ನ ಬಹುಶಃ ಸಮೀಸರ್ನು ಸೇರಿಸ್ಕೊಂಡು ರಜಾಕ್ ಅವರೇ ಬಳಸಬೇಡಿ ಏನು ಅಂತ ಹೇಳಿದ್ರೆ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಮಾಡಬೇಕು ಅಂತ. ಇವಾಗ ಇವ್ರ ಕೈಯಿಂದ ಕಾಂಗ್ರೆಸ್ ಅನ್ನ ಬ್ರೇಕ್ ಮಾಡಕ್ ಆಗ್ತಾ ಇಲ್ಲ. ಇವಾಗ ಹೆಂಗಾದ್ರೂ ಮಾಡಿ ಕಾಂಗ್ರೆಸ್ ಒಳಗಡೆನೆ ಡಿವೈಡ್ ಪಡ್ತಿದ್ದಾರೆ. ರಜಾಕ್ ಅವರೇ, ಕಷ್ಟ ಯಾರು ಪಡ್ತಿದ್ದಾರೆ? ಮುಖ್ಯಮಂತ್ರಿಗಳು ಪಡ್ತಿಲ್ವಾ ಕಷ್ಟ? ಇನ್ನೊಂದ್ಸತಿ ಪ್ಲೇ ಮಾಡಿ. ಮುಖ್ಯಮಂತ್ರಿಗಳು ಕಷ್ಟಪಟ್ಟರು, ಅನಾಯಾಸವಾಗಿ ಉತ್ತರ ಕೊಟ್ಟರು. ಮತ್ತೊಂದ್ಸತಿ ಪ್ಲೇ ಮಾಡಿ. ಅದೆಲ್ಲ ಸದನದಲ್ಲಿ ನಡೀತದೆ. 3 ದಿನದಿಂದ ಮೋದಿಗೆ ಮಾತಾಡಕ್ ಬಿಡ್ಲಿಲ್ಲ. 3 ದಿನದಲ್ಲಿ ಮೋದಿಗೆ ಮಾತಾಡಕ್ ಬಿಡ್ಲಿಲ್ಲ ಕೇಂದ್ರದಲ್ಲಿ. ಒಂದ್ಸತಿ ನೀವು ಬರಕ್ ಮುಂಚೆ ಕೇಳಿಸ್ಕೊಂಡ್ರೆ ಕೂಡ್ರಿ ರವಿಕುಮಾರ್ ಅವರ ಮಧ್ಯದಲ್ಲಿ ಯಾಕೆ ಹೇಳ್ತೀರಾ? ಸಭಾಪತಿಗಳೇ, ದಯವಿಟ್ಟು ತಾವು ರವಿ ಅವ್ರನ್ನ ಆಚೆ ಕಳಿಸ್ಬೇಕು. ನೀವು ಹೇಳಿ ಅವ್ರು ಡಿಸ್ಟರ್ಬ್ ಮಾಡ್ತಾರೆ. ದಯವಿಟ್ಟು ಅವ್ರನ್ನ ಆಚೆ ಕಳಿಸ್ಬೇಕು. ನಾವು ಇಂಥ ಸ್ಥಿತಿಯಲ್ಲಿ ನರಸಿಂಹಮೂರ್ತಿ ಅವರೇ, ಇಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವ್ರನ್ನ ನೋಡಿದ್ರ 3 ದಿನ ಆಗೋಯ್ತು. 2 ದಿನ ಮಾತನಾಡ್ಲಿಕ್ಕೆ ಅವಕಾಶನೇ ಸಿಗ್ಲಿಲ್ಲ. 3ನೇ ದಿನ ಕೂಡ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ. ಪ್ರೆಸ್ ಮೀಟ್ ಮಾಡಿದ್ರು ಆಚೆ ಬಂದ್ಬಿಟ್ಟು, ಅಲ್ಲೂ ಕನ್ವೆ ಆಗ್ಲಿಲ್ಲ. ಮತ್ತಿವತ್ತು ಮಾತನಾಡೋ ಪ್ರಯತ್ನ ಇವತ್ತು ಕಂಪ್ಲೀಟ್ ಆಗಿಲ್ಲ. ಅದಕ್ಕೆ ಕೇಳ್ತಿರೋದು, ಮಂಕಾಕ್ ಹೋಗ್ಬಿಟ್ಟಿದಾರ ಸಿದ್ದರಾಮಯ್ಯ ಅವರು ಹಗರಣಗಳ ಸುಳಿಯಲ್ಲಿ ಸಿಲ್ಕಾಕೊಂಡು ಅಂತ ಹೇಳಿ. ರಜಾಕ್ ಅವ್ರು ಒಪ್ಪಲ್ಲ ಅದನ್ನ. ಮೇಡಮ್, ಇಷ್ಟು ವರ್ಷಗಳ ಕಾಲ ಅವರ ಅಧಿವೇಶನದಲ್ಲಿ ಟಾನ್ಗಟ್ಟಿ ನಾಯಕರುಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ. ಯಾವುದೇ ನಾಯಕರಿಗೆ ನಿರಾಯಸವಾಗಿ ತೊಡೆ ತಟ್ಟಿ ಭುಜ ತಟ್ಟಿ ಉತ್ತರ ಕೊಡ್ತಿದ್ದಂತ ಸಿದ್ದರಾಮಯ್ಯನವರು ಇವತ್ತು ಯಾವ ಮಟ್ಟಿಗೆ ನಿಂತಿದ್ದಾರೆ ಅಂತಂದ್ರೆ, ಇವತ್ತು ರಾಜ್ಯದ ಜನ ನೋಡ್ತಾ ಇದ್ದಾರೆ ಸಿದ್ದರಾಮಯ್ಯರು ಅವ್ರ ಗತ್ತು ಗಾಂಭೀರ್ಯ ಹೆಂಗಿತ್ತು ವಿಧಾನಸಭೆಯಲ್ಲಿ. ಇವತ್ತು ತಪ್ಪು ಮಾಡಿರೋದಕ್ಕೆ ಎಷ್ಟು ತಲೆ ತಗ್ಸಿ ಕೈ ಕಟ್ಕೊಂಡು ಬಾಯಲ್ಲಿ ಮಾತು ಬರ್ತಾ ಇಲ್ಲ ಇವತ್ತು. ಅದಕ್ಕೆ ಹೇಳೋದು, ಇವತ್ತು ಏನು ಕರ್ಮ ರಿಟರ್ನ್ಸ್ ಅಂತಾರಲ್ಲ, ಇವ್ರು ಮಾಡಿದ್ದೆಲ್ಲ ಪಾಪಗಳು ಇಡೀ ಜೀವನ ಏನು
ಅವರು ನಾನು ಕ್ಲೀನ್ ನಾನು ಪ್ರಾಮಾಣಿಕ, ನಾನು ಸ್ವಚ್ಛ ರಾಜಕಾರಣಿ, ಅದು ಇದು ಅಂತ ಹೇಳ್ಕೊಂಬಂದ್ರಲ್ಲ, ಈ ಸರ್ಕಾರ ಬಂದಾಗಿಂದ ಹಗರಣ ಮೇಲೆ ಹಗರಣ, ಭ್ರಷ್ಟಾಚಾರದ ಮೇಲೆ ಭ್ರಷ್ಟಾಚಾರ. ಇವಾಗ ನೋಡಿ, ಒಂದು ಅಬಕಾರಿ ಪೋಸ್ಟ್ಗೆ 2.5 ಕೋಟಿ ಇವತ್ತಿನ ಪೇಪರ್ಗಳಲ್ಲೆಲ್ಲ ಬಂದಿದೆ ಅಂತಂದ್ರೆ ಯಾವ ಮಟ್ಟಿಗೆ ಭ್ರಷ್ಟ ಆಗಿದ್ದಾರೆ, ಯಾವ ಮಟ್ಟಿಗೆ ಹಗರಣಗಳು, ವಾಲ್ಮೀಕಿ ಹಗರಣ, ಈ ಇದ್ಯಾವುದೋ ಮೂಢ ಹಗರಣಗಳಿಂದ ಅವರು ಇಡಿನಲ್ಲಿ ನಾನು ಮತ್ತೆ ಜೈಲ್ಗೆ ಹೋಗ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕನ್ಫರ್ಮ್ ಆಗ್ಬಿಟ್ಟಿದೆ. ಹಾಗಾಗಿ ಮಾತುಗಳು ಬರ್ತಾ ಇಲ್ಲ ಅವ್ರಿಗೆ. ಏನ್ ಮಾತಾಡೋದು, ವಿರೋಧ ಪಕ್ಷದವರು ಏನ್ ಕೇಳಿದ್ರು ಆನ್ಸರೇ ಬರ್ತಾ ಇಲ್ಲ ಅವ್ರಿಗೆ. ಹಾಗಾಗಿ ಅವ್ರಿಗೆ ಪೂರ್ತಿ ಅವ್ರಿಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಬಿಟ್ಟು. ಹಾಗಾಗಿ ಅವ್ರಿಗೆ ತಪ್ಪು ಮಾಡಿರೋ ಯಾವುದೇ ವ್ಯಕ್ತಿಗೆ ಮಾತು ಬರಲ್ಲ. ಸರ್ ಇಲ್ಲ ಸರ್, ಖರ್ಗೆ ಅವ್ರನ್ನ ಅವ್ರು ಕಟ್ಟಿರೋ ಕೂಡಲೇ ಓಡಿಸ್ಬಿಟ್ಟು ಸರ್, ಖರ್ಗೆ ಅವ್ರ ಕೂಡಲೇ ಆರೋಪ ಹೊತ್ತು ಜೈಲಲ್ಲಿ ಇರುವವರಿಗೆ ಏನ್ ಹಾಗಾದ್ರೆ ಕರ್ಮ ರಿಟರ್ನ್ಸ್ ಅಲ್ವಾ? ಚರ್ಚೆ ಅದಲ್ಲ ಸಮೀವುಲ್ಲಾ ಸರ್. ಮೂಡ ಹಗರಣದಲ್ಲಿ ಇನ್ ಕೇಸ್ ಏನಾದ್ರೂ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ದೇ ಆದಲ್ಲಿ ಮುಖ್ಯಮಂತ್ರಿಗಳ ಚೇರ್ನಲ್ಲಿ ಮುಂದುವರಿಲಿಕ್ಕೆ ನೈತಿಕತೆ ಉಳಿಯುತ್ತಾ? ಉಳಿಯಲ್ಲ. ಬಹುಶಃ ಯಡಿಯೂರಪ್ಪನವರು ಡಿನೋಟಿಫಿಕೇಶನ್ ಪ್ರಕರಣದಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿ ಎದುರಿಸಿದ್ರು. ಆ ಕಾಲಘಟ್ಟ ಆಗಿತ್ತು. ಸಾಮಾನ್ಯವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಿದ್ದ ಹಾಗೇನೆ CM ರಾಜೀನಾಮೆ ಕೊಡಬೇಕಾಗುತ್ತೆ ಅನ್ನೋದು ಅಲ್ಲಿವರೆಗೆ ನಡ್ಕೊಂಡ್ಬಂದಂತಹ ಒಂದು ಸಂಪ್ರದಾಯದ ರೀತಿಯಲ್ಲಿ ಇತ್ತದು. ಭಾರದ್ವಾಜ್ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಕೊಟ್ಟು ನೆನಪು ಆಯ್ತಾ. ಆದರೆ ಈಗ ಆಮ್ ಆದ್ಮಿ ಪಾರ್ಟಿ ಜೈಲಿಂದ ರೂಲ್ ಮಾಡ್ತಿದ್ದಾನೆ. ಚೀಫ್ ಮಿನಿಸ್ಟರ್ ಜೈಲಿಗೆ ಹೋದ ನಂತರ ರೂಲ್ ಮಾಡ್ತಿದ್ದಾನೆ. ರಾಜೀನಾಮೆ ಕೊಡ್ಲೇಬೇಕು ಅನ್ನೋದು ಅವರು ಸ್ಯಾಂಕ್ಷನ್ ಮಾಡಿದ್ರು ಅಂತಿದ್ದಾಗೇನೆ ಅವರೇನು ಅಪರಾಧಿ ಅಂತೇನಲ್ಲ. ನಮಗೆ ಪ್ರಿಮಾ ಫೆಸಿ ಇದೆ ಮೇಲ್ನೋಟಕ್ಕೆ. ಪ್ರಿಮಾ ಫೆಸಿ ಇರೋದ್ರಿಂದ ಹೆಚ್ಚಿನ ಇನ್ವೆಸ್ಟಿಗೇಷನ್ ಅಗತ್ಯ ಇದೆ ಅನ್ನೋದಕ್ಕೆ ಅವರು ಸೈನ್ ಮಾಡೋದು ಗವರ್ನರು. ನಂತರ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಮುಂದಿನ ತೀರ್ಮಾನ ಅದು ಪಡ್ಕೊಳ್ಳೋದು ಸಾಮಾನ್ಯವಾದ ಸಂಪ್ರದಾಯ. ನಾನು ಅದಕ್ಕೆ ಕೇಳಿದೆ, ನೈತಿಕವಾಗಿ ಉಳಿಯತ್ತಾ? ನೈತಿಕವಾಗಿ ರಾಜೀನಾಮೆ ಕೊಡುವ ಸಂಪ್ರದಾಯ ಇದೆ ಅಲ್ವಾ? ನಮಗ್ ಸಿಕ್ಕಿರೋ ನೈತಿಕವಾಗಿ ರಾಜೀನಾಮೆ. ಮೊನ್ನೆ ಚರ್ಚೆ ಮಾಡ್ಬೇಕಾದ್ರೆ JDS ನ ಪ್ರದೀಪ್ ಅವರು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಸಿದ್ಧ ಇದೆ, ನಾವು ಗವರ್ನರ್ಗೆ ಕೊಡ್ತೀವಿ ಅಂತ ಹೇಳಿ. ಇದೇ ನೀವು ಕೇಳ್ತಿದ್ರಲ್ಲ, ಖರ್ಗೆ ಅವ್ರ ವಿಚಾರ ಎಲ್ಲಿ ಬಂತು ಅಂತಂದ್ರೆ ಇದೇ ವಿಚಾರ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಿರೋದು. ಇನ್ ಕೇಸ್ ಏನಾದ್ರು ಇನ್ನೊಂದು ಬಹುಶಃ 2-3 ದಿನದಲ್ಲಿ ನಮ್ಮ ಚಾನಲ್ ಅಲ್ಲೇ ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಗವರ್ನರ್ ಅಂಗಳಕ್ಕೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಡಾಕ್ಯುಮೆಂಟ್ಸ್ ಹೋಗಿದೆ. ಈಗ ಆಲ್ರೆಡಿ ಪ್ರಕ್ರಿಯೆಗಳು ಪ್ರಾರಂಭ ಆಗಿದೆ ಅಂತೆ ಸರ್. ಅಫಿಷಿಯಲಿ ನಮಗಿನ್ನ ಮಾಹಿತಿ ಇಲ್ಲ. ಹಾಗಾಗಿ ನಾವು ರೇಖಾರದಲ್ಲಿ ಹೀಗ ಆಗಬಹುದು ಅನ್ನೋ ಅಂದಾಜಿನಲ್ಲಿ ಹೇಳ್ತಾ ಇದೀವಿ. ಬಂದೆ ಸರ್, ಬಂದೆ. ಈಗಿನ ಕೇಸ್ ಏನಾದ್ರೂ ಗವರ್ನರ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅಲ್ಲಿಗೆ ನೈತಿಕವಾಗಿ ಮುಂದುವರಿಯುವ ಸಾಧ್ಯತೆಗಳು, ರಾಜೀನಾಮೆಗೆ ಅವರು ಅವಕಾಶ ಆತರ ಸ್ಯಾಂಕ್ಷನ್ ಏನಾದ್ರು ಮಾಡಿದ್ರೆ ನೈತಿಕವಾಗಿ ರಾಜೀನಾಮೆಗೆ ಅವ್ರ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಇದೇ ವಿಚಾರವನ್ನ ಅನುಮಾನ ಇಲ್ಲ. ಆದ್ರೆ ಮೂಡ ಕೇಸು ಸಿದ್ದರಾಮಯ್ಯ ಅವ್ರನ್ನ ಫಿಕ್ಸ್ ಮಾಡೋದಕ್ಕೆ ಎಷ್ಟು ಮಟ್ಟಿಗೆ ಅದು ತುಂಬಾ ಸ್ಟ್ರಾಂಗ್ ಆಗಿದೆ ಅನ್ನೋದು ಅಷ್ಟೇ ಡಿಪೆಂಡ್ ಆಗುತ್ತೆ. ರಾಜ್ಯಪಾಲರು ಹುದ್ದೆಗಳು ಎಷ್ಟು ಮಟ್ಟಿಗೆ ಫೇರ್ ಆಗಿದ್ದೇವೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಈಗ ಅಲ್ಲಿ ನೋಡ್ತಿದ್ದೆ, ಅಲ್ಲಿ ನೋಡಿ ಕಲ್ಲೇಶ್ ಪೊಲೀಸರಿಗೆ ದೂರು, ಇಡಿ ಅಧಿಕಾರಿಗಳ ಮೇಲೆ FIR ಅಂತ ಬರ್ತಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳಿಗೆ FIR ಅಂದ್ರೆ ಕೇಂದ್ರ ಮತ್ತು ರಾಜ್ಯದ ನಡುವೆ ಸಂಘರ್ಷಕ್ಕೆ ಈ ಪ್ರಕರಣ ಅಖಾಡ ಸಜ್ಜಾಗ್ತಿದೆ ಮೇಲ್ನೋಟಕ್ಕೆ. ಇಂಥದ್ದೊಂದು ಕೇಸು ಕೇರಳದಲ್ಲಿ ನಮಗೆ ಕಾಣಿಸ್ಕೋತು, ಇಂಥದ್ದೊಂದು ಕೇಸು ನಮಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಕಾಣಿಸ್ಕೋತು. ಈ ಹಂತಕ್ಕೆ ಮುಂದುವರಿತಿರ್ಬೇಕಾದ್ರೆ ರಾಜ್ಯಪಾಲರು ಅವ್ರು ಸ್ಯಾಂಕ್ಷನ್ ಕೊಟ್ಟರು ಅಂತಿದ್ದಂಗೆನೆ ಮೊರಾಲಿಟಿ ಬೇಸಿಸ್ ಮೇಲೆ ರಾಜೀನಾಮೆಯನ್ನ ಅವ್ರು ಎಷ್ಟು ಮಟ್ಟಿಗೆ ಕೊಡ್ತಾರೆ ಅನ್ನೋದಿದೆಯಲ್ಲ, ಅದು ಕೂಡ ನಂದು ಒಂದು ಪ್ರಶ್ನೆ. ಇದೇ ವಿಚಾರಕ್ಕೆ ಈಗೊಂದು ಚರ್ಚೆ ಬರ್ತೀನಿ. ನಿಮ್ಗೆ ಪ್ರಶ್ನೆ ಸಮೀವುಲ್ಲಾ ಸರ್. ಇದೇ ರೀತಿಯ ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಾಗ್ತಾ ಇರೋದು. ದಲಿತರ ಹಣದ ದುರುಪಯೋಗ, ವಾಲ್ಮೀಕಿ ನಿಗಮದ ಫಂಡ್ ನ ಮಿಸ್ಯೂಸ್ ಮಾಡ್ಕೊಂಡ್ರು, SC/ST TSP, ಅದೊಂದು ದೊಡ್ಡ ಚರ್ಚೆ ಇವತ್ತು ಕೂಡ ಆಗ್ತಾ ಇದೆ. ಹೀಗಾಗಿ ದಲಿತರಿಗೆ ಅನ್ಯಾಯ ಆಯ್ತು ಅನ್ನೋ ಅಪಖ್ಯಾತಿಗೆ ಒಳಗಾಗ್ತಿರೋ ಸಂದರ್ಭದಲ್ಲೇ ಯಾಕೆ ಇನ್ ಕೇಸ್, ನಾನು ಮತ್ತೆ ಹೇಳ್ತಿದ್ದೀನಿ, ಇನ್ ಕೇಸ್ ಮುಖ್ಯಮಂತ್ರಿಗಳು ಸಿಕ್ಕಾಕೊಳ್ಳುವಂತಹ ಅಂದ್ರೆ ತನಿಖೆಗೆ ಸಿಕ್ಕಾಕೊಳ್ಳುವಂತಹ ಅಂತ ಬಂದ್ರೆ ಮಾಡಬೇಕು ಅಂತಲೇ ಮೋಸ್ಟ್ಲಿ ನಾಳೆ ನಾಡದ್ದು 1 or 2 days ಅಲ್ಲಿ ಬಿಜೆಪಿ ಮತ್ತು JDS ನ ಹಿರಿಯ ನಾಯಕರ ಮೈಸೂರಲ್ಲಿ ನಡೆದಿರುವ ಕೆಲವು ಹಗರಣಗಳ ದಾಖಲೆಗಳನ್ನ ಬಿಡುಗಡೆ ಮಾಡಲಾಗ್ತಿದೆ. ಹಗರಣಕ್ಕೆ ಹಗರಣ ಕೌಂಟರ್ ಅದರಲ್ಲಿ ದೊಡ್ಡ ನಾಯಕರ JDS ನ ದೊಡ್ಡ ನಾಯಕರು ಮತ್ತು ಬಿಜೆಪಿಯ ದೊಡ್ಡ ನಾಯಕರು ಮತ್ತು ಈ ದೊಡ್ಡ ನಾಯಕರ ಮೈಸೂರಿನಲ್ಲಿರುವ ನೆಂಟರು ಅವರ ದಾಖಲೆಗಳನ್ನ ಬಿಡುಗಡೆ ಮಾಡೋದಕ್ಕೆ ಕಾಯೋಣ.